ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಸುದೀರ್ಘ 21 ವರ್ಷಗಳ ಬಳಿಕ ಈ ಒಂದು ಹಾಸನ ಮತ್ತು ಬೆಂಗಳೂರು ನಡುವಿನ ಒಂದು ರೈಲು ಹಳಿ ಕಾಮಗಾರಿ ಈಗ ಪೂರ್ಣಗೊಂಡಿದೆ. ಹೌದು, ಇದಕ್ಕೆ ಒಂದು ತಗುಲಿರುವಂತಹ ಒಂದು ಖರ್ಚು 1300 ಕೋಟಿ. ಹೌದು, ಈ ಒಂದು ವೆಚ್ಚಕ್ಕೆ ಎಷ್ಟು ಅಂದಾಜು ಮಾಡಲಾಗಿತ್ತು ಅದಕ್ಕಿಂತ ಎಷ್ಟೋ ಪಟ್ಟು ಹಣ ಜಾಸ್ತಿ ಆಗಿದೆ. ಒಂದು ರೀತಿ ಹೇಳಬೇಕು ಅಂದರೆ ಇಸ್ರೋ ಮಂಗಳ ಗ್ರಹಕ್ಕೆ ಮಂಗಳಯಾನ ಬಿಟ್ಟಂತ ಒಂದು ಖರ್ಚಿಗಿಂತ 3 ಪಟ್ಟು ಹೆಚ್ಚು ಖರ್ಚಾಗಿದೆ ಅಂತೆ. ಹೌದು, ನಮ್ಮ ಹಾಸನ ಮತ್ತು ಬೆಂಗಳೂರಿನ ಒಂದು ರೈಲ್ವೆ ಹಳಿ ಕಾಮಗಾರಿಗೆ ಅಷ್ಟು ಖರ್ಚಾಗಿದೆ. ಏನಕ್ಕೆ ಅಂತೀರಾ? ಅಲ್ಲಿರುವಂಥ ಒಂದು ಜಾಗ ಖರೀದಿಯ ಒಂದು ತೊಂದರೆ 21 ವರ್ಷಗಳಿಂದ ಆಗಿ ಉಳ್ಕೊಂಡ್ಬಂದಿತ್ತು. ಆ ಕಡೆ ಹಾಸನದಿಂದ ಶ್ರವಣಬೆಳಗೊಳ ಆಗಲೇ ಕಂಪ್ಲೀಟ್ ಆಗಿತ್ತು ಮತ್ತು ಯಶವಂತಪುರದಿಂದ ನೆಲಮಂಗಲಕ್ಕೂ ಕೂಡ ಒಂದು ರೈಲ್ವೆ ಹಳಿ ಕಂಪ್ಲೀಟ್ ಆಗಿತ್ತು. ಆದರೆ ಅದರ ಮಧ್ಯ ಒಂದು ಕುಣಿಗಲ್ನಲ್ಲಿ ಒಂದು ಕಾಮಗಾರಿಗೆ ತೊಂದರೆ ಆಗಿತ್ತು. ಈ ಒಂದು ವಿಳಂಬಕ್ಕೆ ಕಾರಣ ಏನು ಅಂದರೆ ಈ ಒಂದು ಯೋಜನೆಗೆ ಅಂದಾಜು ಮಾಡಲಾಗಿದ್ದಂಥ ಒಂದು ಹಣಕ್ಕಿಂತ 4 ಪಟ್ಟು ಹಣ ಹೆಚ್ಚಾಗಿರುವಂಥದ್ದು ಈ ಒಂದು ವಿಳಂಬಕ್ಕೆ ಕಾರಣ ಆಗಿದೆಯಂತೆ. 1996-97ರಲ್ಲಿ HD ದೇವೇಗೌಡ ಅವರು ಪ್ರಧಾನಿಯಾಗಿದ್ದಾಗ 295 ಕೋಟಿಯ ಒಂದು ವೆಚ್ಚದಲ್ಲಿ ಒಂದು ಬೆಂಗಳೂರು ಹಾಸನ ರೈಲ್ವೆ ಮಾರ್ಗ ಯೋಜನೆ ಮಂಜೂರಾಗಿತ್ತು. ಈ ಒಂದು ಮಾರ್ಗದಲ್ಲಿ ಒಂದು ಪ್ರಾಯೋಗಿಕ ಸಂಚಾರ ಈಗಾಗಲೇ ಮುಗಿದಿದೆ ಗಂಟೆಗೆ, ಮತ್ತು ಈ ಒಂದು ಹಳಿಗಳಲ್ಲಿ ಗಂಟೆಗೆ 120 ಕಿಲೋಮೀಟರ್ ದೂರವನ್ನು ಕ್ರಮಿಸುವ ವೇಗ ಹೊಂದಿರುವುದಂಥದ್ದು ಕಂಡು ಬಂದಿದೆ. ಮತ್ತು ರೈಲ್ವೆ ಸುರಕ್ಷೆ ಆಯುಕ್ತರ ಒಂದು ಸಮ್ಮತಿಯ ಮೇರೆಗೆ ಈ ತಿಂಗಳು ಕೊನೆಗೆ ಅಥವಾ ಮಾರ್ಚಿನ ಮೊದಲ ವಾರದಿಂದ ಈ ಒಂದು ನೆಲಮಂಗಲ ಮತ್ತು ಶ್ರವಣಬೆಳಗೊಳ ಅಂದ್ರೆ ಬೆಂಗಳೂರಿನಿಂದ ಹಾಸನದವರೆಗೆ ಒಂದು ರೈಲು ಮಾರ್ಗ ಓಡಾಡುವಂತಹ ಸಾಧ್ಯತೆ ಇದೆ. ಅಗತ್ಯ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಕರ್ನಾಟಕ ಸರ್ಕಾರ ಒಂದು ವಿಳಂಬ ಮಾಡಿರೋದ್ರಿಂದ ಈ ಒಂದು ಹಾಸನ ಬೆಂಗಳೂರಿನ ಒಂದು ರೈಲ್ವೆ ಮಾರ್ಗ ವಿಳಂಬ ಆಗಿತ್ತು. ಈಗ ಎಲ್ಲ ಸರಿಯಾಗಿದೆ, ಕಾದು ನೋಡಬೇಕು ಯಾವ ರೀತಿ ಒಂದು ಫಲ ಕೊಡುತ್ತೆ ಅಂತ. ಈ ಹಿಂದೆ ಹಾಸನದಿಂದ ಬೆಂಗಳೂರಿಗೆ ಬರುವಾಗ ನಾನು ಹಾಸನದವನೇ ಆಗಿರೋದ್ರಿಂದ 190 ರೂಪಾಯಿ ಆಗ್ತಿತ್ತು ಬಸ್ಸಲ್ಲಿ. KSRTC ಬಸ್ಸಲ್ಲಿ, ಮಾಮೂಲಿ ಬಸ್ಸಲ್ಲಿ ಬಂದರೆ 190 ರೂಪಾಯಿ ಆಗ್ತಿತ್ತು. ಈಗ ನಾನು ರೈಲಲ್ಲಿ ಕೇವಲ 50 ರೂಪಾಯಿಗೆ ಹಾಸನಿಗೆ ಹೋಗ್ಬೋದು, ಇಲ್ಲ ಹಾಸನದಿಂದ ಬೆಂಗಳೂರಿಗೆ ಬರ್ಬೋದು. ಇದು ಎಲ್ಲ ಒಂದು ಹಾಸನ ಮತ್ತು ಬೆಂಗಳೂರು ಜನರಿಗೆ ಒಂದು ಸಂತದ ಸುದ್ದಿನೇ ಹೌದು. ಮತ್ತು ಇದರ ಜೊತೆಗೆ ಈಗಾಗಲೇ ಹಾಸನ ಮತ್ತು ಮಂಗಳೂರು ರೈಲು ಆಲ್ರೆಡಿ ಓಡಾಡ್ತಿದೆ ಮತ್ತು ಬೆಂಗಳೂರಿಂದ ಮಂಗಳೂರು ಡೈರೆಕ್ಟ್ ಟ್ರೈನು ಕೂಡ ಶುರು ಆಗಬಹುದು. ವಾರಕ್ಕೆ 2 ಅಥವಾ ದಿನಕ್ಕೆ 2 ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ ಯಾವ ರೀತಿ ಒಂದು ವೇಳಾಪಟ್ಟಿಯನ್ನು ಬಿಡ್ತಾರೆ ಒಂದು ರೈಲಿನ ಬಗ್ಗೆ ಅಂತ. ನಿಮ್ಗೆ ಅನಿಸುತ್ತೆ ಈ ಒಂದು ಹಾಸನ ಬೆಂಗಳೂರು ನಡುವಿನ ಒಂದು ರೈಲಿಗೆ ಎಷ್ಟೊಂದು ಖರ್ಚು ಮಾಡಿರುವಂಥದ್ದು? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗಡೆ ಲೈಕ್ ಬಟನ್ ಇರೋದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.